ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸಂಚಿಕೆನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಶುರುನಲ್ಲಿ ವಿದ್ಯಾಳ ಬರ್ತ್ಡೇ ದಿನ ಆಗಿರುತ್ತೆ. ವಿದ್ಯಾಗೆ ಭದ್ರಾ ಅವರು ಬರ್ತ್ಡೇಗೆ ವಿಶ್ ಮಾಡಲಿಲ್ಲ ಅಂತ ಬೇಜಾರಲ್ಲಿರ್ತಾರೆ. ಅವರು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆಗ ಭದ್ರಾ ಹೇಳ್ತಾರೆ, ಇಲ್ಲಿ ನೋಡಮ್ಮಿ, ನಿನಗೆ ಕಾಲೇಜಿಂದ ಕೊಟ್ಟಿರೋ ಸರ್ಟಿಫಿಕೇಟ್ನೇ ಬಿಟ್ಟೋಗ್ತಾ ಇದೆಯಲ್ಲ, ತಗೊಂಡೋಗು ಅಂತ ಕೊಡೋಕೆ ಹೋಗ್ತಾರೆ. ಅವ್ರು ಅನ್ಕೊಳ್ತಾರೆ ಭದ್ರಾ ಅವರು ನನಗೆ ವಿಶ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊತಿದ್ದಾರೆ. ಆದರೆ ಹಾಗಲ್ಲ ಅಂತ ಗೊತ್ತಾಯ್ತಲೇ ಬೇಜಾರಾಗ್ತಾರೆ. ಅಲ್ಲ, ಇವತ್ತು ನನ್ನ ಹುಟ್ಟಿದ ದಿನ ಅಂತ ನಿಜವಾಗ್ಲೂ ಇವ್ರಿಗೆ ಗೊತ್ತಿಲ್ವಾ, ಅಥವಾ ವಿಶ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬೇಜಾರು ಮಾಡಿಕೊಂಡು ವಿದ್ಯಾ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸರು ಇದ್ದವ್ರು ಕೇಳ್ತಾರೆ, ಬಾವ ನೀವು ನಿಜವಾಗ್ಲೂ ಅಕ್ಕನ ದೂರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಭದ್ರಾ ಕೂಡ ಏನೋ ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಈಶ್ವರಿ ಮತ್ತೆ ಮನೆಯವರು ಶಿವರಾಮೇಗೌಡ ಹತ್ರ ಮಾತಾಡೋದಕ್ಕೆ ಅಂತ ಅವ್ರ ಹತ್ರ ಬರ್ತಾರೆ. ಈಶ್ವರಿ ಇದ್ದವರು ಮಾತು ಶುರು ಮಾಡ್ತಾ ಹೇಳ್ತಾರೆ, ಬಾವ ನವ್ಯ ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ, ಆದರೆ ಒಬ್ಬಳೆ ಮಗಳಲ್ವಾ, ಅದಕ್ಕೆ ಅವ್ರ ಮನೇಲಿ ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದಾರೆ. ಅದಕ್ಕೇನೋ ನಮ್ಮ ಹತ್ರ ಅವಳು ಆ ರೀತಿ ಇದ್ಲು ಅಂತ ಅನ್ನಿಸ್ತದೆ. ನಮ್ಮ ಹಟ್ಟಿಗೆ ಬಂದಮೇಲೆ ಅವಳು ನಮ್ಮ ಹಟ್ಟಿಯವ್ರು ನೋಡಿ ಕಲ್ತ್ಕೋತಾಳೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಕೂಡ ಅದೇ ಥರ ಹೇಳ್ತಾರೆ, ಅದು ದಿಟನೇಶ್ವರಿ, ಸಂಪತ್ ಅವರು ಒಬ್ಬಳೆ ಮಗಳು ಅಂತ ಮುದ್ದಾಗಿ ಸಾಕಿರ್ತಾರೆ, ನಮ್ಮ ಹಟ್ಟಿಗೆ ಬಂದಮೇಲೆ ಕಲ್ತ್ಕೋತಾಳೆ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮಮ್ಮ ಇದ್ದವ್ರು ಹೇಳ್ತಾರೆ, ಶಿವರಾಮು ನನಗೇನೋ ಅವಳು ನಮ್ಮ ಹಟ್ಟಿಗೆ ಹೊಂದ್ಕೋತಾಳೆ ಅಂತ ಅನ್ನಿಸ್ತಾ ಇಲ್ಲ ಕಣ್ಲಾ ಅಂತ ಹೇಳ್ತಾರೆ. ಇದ್ದರು ಅವ್ರ ಅವ್ವನ್ಗೆ ಹೇಳ್ತಾರೆ, ಇದೇನವ್ವ ಈ ಮುದುಕಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಕೋಪದಿಂದ ಹೇಳ್ತಾರೆ. ಈ ಚಿತ್ರ ಮಾತು ಮುಂದುವರಿಸ್ತಾ ಅವ್ರ ಅವ್ವನ್ಗೆ ಹೇಳ್ತಾರೆ, ಅಲ್ಲ ಕಣವ್ವ, ಹಟ್ಟಿಲಿ ನಾವು ಸುಭಾಷನ್ಗೆ ಹೆಣ್ಣು ನೋಡ್ತಾ ಇದ್ದೀವಿ ಅನ್ನೋ ವಿಚಾರ ಚಂಪಾ ಮತ್ತು ವಿದ್ಯುನ್ಗೂ ಗೊತ್ತಿರುತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಕೂಡ ಅವ್ರು ಏನು ಖ್ಯಾತೆ ತೆಗೆದೇ ಇರೋದು ನೋಡೋದು ತುಂಬ ಆಶ್ಚರ್ಯ ಆಗ್ತಿದೆ ಕಣವ. ಏನಾದರೂ ಪ್ಲ್ಯಾನ್ಗಿನ್ ಮಾಡಿದಾರಾ ಏನು? ಚಿತ್ರ ಈಶ್ವರಿಗೆ ಹೇಳಿದ್ಮೇಲೆ ಈಶ್ವರಿ ಹೇಳ್ತಾರೆ, ಹೌದು ಕಣೆ ಚಿತ್ರ, ಆ ಮೂರಡಿ ಯಾವ ಟೈಮಲ್ಲಿ ಹೆಂಗಿರ್ತಾಳೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಅವಳು ತಲೆ ಉಪಯೋಗಿಸೋದಕ್ಕಿಂತ ಮುಂಚೆ ನಾವು ನಮ್ಮ ಮನೇಲಿ ಸುಭಾಷನ್ಗೆ ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಒಂದೇ ಒಂದು ಕಿತ್ತ ಮದುವೆ ಆದರೆ ಮುಗೀತು. ಆಮೇಲೆ ನನ್ನ ಮಗ ರಾಜನ್ ಥರ ಇರ್ತಾನೆ. ಆವಾಗಲಾದರೂ ಆ ಚಂಪಾ ಅವನಿಂದ ದೂರ ಆಗ್ತಾಳೆ. ಅದಕ್ಕೋಸ್ಕರನೇ ಈ ಚಂಪಾ ಮತ್ತು ವಿದ್ಯಾ ಇಬ್ಬರು ಕೂಡ ಏನು ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ನಾವು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಶಿವರಾಮೇಗೌಡ ಹತ್ರ ಮಾತಾಡ್ತಾ ಹೇಳ್ತಾರೆ. ಅಲ್ಲ ಬಾವ, ಅವ್ರು ನೋಡಿದ್ರೆ ನಿಶ್ಚಿತಾರ್ಥನ ಮುಂದಿನ ವಾರನೇ ಇಟ್ಕೊಳ್ಳೋಣ ಅಂತ ಹೇಳವ್ರೆ. ಅಂದಮೇಲೆ ಆ ಹುಡುಗಿಗೆ ಒಂದು ಒಡವೆ ಸೀರೆ ಅಂತ ಏನು ನಾವು ಕೊಡಬೇಕಲ್ವಾ? ನೋಡಿದ್ರೆ ಅಷ್ಟೊಂದು ಶ್ರೀಮಂತರು, ಅವ್ರ ತಕ್ಕ ಮಟ್ಟಿಗೆ ನಾವು ಕೂಡ ಶಾಪಿಂಗ್ ಮಾಡಬೇಕಲ್ವಾ? ಅದಕ್ಕೆ ಶಿವರಾಮೇಗೌಡರು ತನ್ನ ತಮ್ಮನಿಗೆ ಹೇಳ್ತಾರೆ, ಗೋವಿಂದು ಅದೇನೇನು ಬೇಕು ಅಂತ ನೋಡ್ಕೊಬಿಡೋ ನೀನೇ ಅಂತ ಹೇಳ್ತಾರೆ. ಅದಕ್ಕೆ ಗೋವಿಂದರಿದ್ದರು ಸರಿ ಅಣ್ಣ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊತಾರೆ. ಆದರೆ ಈ ಕಡೆ ನವ್ಯ ಹಾಗೆ ಸುಭಾಷ್ ಅವರು ಮಾತಾಡ್ತಾ ಇರ್ತಾರೆ. ನವ್ಯ ಸುಭಾಷ್ ಅವ್ರನ್ನ ಕೇಳ್ತಾರೆ, ಮತ್ತೆ ಏನು ಸಮಾಚಾರ ಸುಭಾಷ್ ಅವರೇ, ನಿಮ್ಮ ಲೈಫಲ್ಲಿ ಏನಾದರೂ ಸೀಕ್ರೆಟ್ ಅನ್ನೋದಿದ್ದರೆ ಹೇಳ್ಬಿಡಿ. ಅಷ್ಟಕ್ಕೂ ನೀವು ಫಸ್ಟ್ನೇ ವೈಫ್ನ ಯಾಕೆ ಬಿಟ್ಟಿದ್ದು ಅಂತ ಕೇಳ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಸುಭಾಷ್ ಅನ್ಕೊತಾನೆ, ಇವಳೇನಪ್ಪ ಎಲ್ಲಿಗೋದ್ರೂ ಸೀದಾ ಅಲ್ಲಿಗೆ ಬರ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ನವ್ಯ ಹೇಳ್ತಾರೆ, ನೋಡಿ ನನ್ನ ಹತ್ರ ಸುಳ್ಳು ಹೇಳಬೇಡಿ, ನನಗೆ ಸುಳ್ಳು ಹೇಳೋರು ನಾಟಕ ಮಾಡೋರು ಅಂತ ನನಗಾಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಭಾಷ್ ಕೂಡ ಸುಳ್ಳ, ನನಗೆ ಹಾಗಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಾನೆ. ಮತ್ತು ಸುಭಾಷ್ ಮಾತಾಡ್ತಾ ಹೇಳ್ತಾನೆ, ಅಲ್ಲ ನಿಮ್ಗೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಶಿವರಾಮೇಗೌಡನ ಕುಟುಂಬದಲ್ಲಿ ಬೆಳೆದಿರೋನು. ನಮ್ಮ ದೊಡ್ಡಪ್ಪ ಏನು ಎಂಥವ್ರು ಅಂತ ನಿಮ್ಮೆಲ್ರಿಗೂ ಗೊತ್ತು ತಾನೇ. ಅಂಥವ್ರ ಹತ್ರ ಬೆಳೆದು ನಾನು ನಿಮಗೆ ಮೋಸ ಮಾಡೋದಕ್ಕೆ ಸಾಧ್ಯನಾ? ಸುಭಾಷ್ ಹೇಳಿದ್ಕೆ ನವ್ಯ ಹೇಳ್ತಾರೆ, ಅದು ನಿಜಾನೇ ಬಿಡಿ. ಇನ್ನು ಸುಭಾಷು ನವ್ಯಗೋಸ್ಕರ ಡೈಮಂಡ್ ರಿಂಗ್ ತಂದಿರ್ತಾನೆ. ಅದನ್ನು ಅವಳು ಕೇಳ್ದೇನೆ ಹಿಂದೆ ಮುಂದೆ ನೋಡದೆ ಅವಳ ಕೈಗೆ ಹಾಕ್ಬಿಡ್ತಾನೆ. ಇದನ್ನು ನೋಡಿ ನವ್ಯನಿಗೆ ಆಶ್ಚರ್ಯ ಆಗುತ್ತೆ. ನವ್ಯ ಕೇಳ್ತಾರೆ, ಇದೇನಿದು ಸುಭಾಷ್ ಅವರೇ, ನನಗೋಸ್ಕರ ಡೈಮಂಡ್ ರಿಂಗ್ ತೊಗೊಂಡು ಬಂದಿದ್ದೀರಾ ಅಂತಾಗ, ಹೌದು, ನೀವು ಇಷ್ಟೆಲ್ಲ ಮುದ್ದಾಗಿ ರೆಡಿಯಾಗಿ ಬಂದಿದ್ದೀರಾ, ಆದರೆ ನಿಮ್ಮ ಕೈಯಲ್ಲಿ ಒಂದು ಉಂಗುರ ಕೂಡ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಡೈಮಂಡ್ ರಿಂಗ್ ಹಾಕ್ತೆ. ಈಗ ನೋಡಿ ನಿಮ್ಮ ಅಂದನೇ ಹೆಚ್ಚಾಯಿತು ಅಂತ ಸುಭಾಷು ಹೊಗಳೋ ಥರ ಮಾತಾಡ್ತಾರೆ. ಹಾಗೆ ನವ್ಯನ್ಗೆ ಉಂಗುರ ನೋಡಿ ತುಂಬ ಖುಷಿ ಆಗುತ್ತೆ. ಪರವಾಗಿಲ್ಲ ಕಣ್ರಿ, ನೀವು ಕೂಡ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಸುಭಾಷ್ ಇದ್ದರು, ಅಯ್ಯೋ ನನ್ನ ರೊಮ್ಯಾಂಟಿಕ್ ಕತೆ ಕೇಳಿದ್ರೆ ನೀವು ಕಳೆದೇ ಹೋಗ್ತೀರಾ, ಇಂಥದ್ದೆಲ್ಲ ಈ ಸುಭಾಷ್ ಅದೆಷ್ಟು ಮಾಡಿಲ್ಲ, ನಿನ್ನಂಥವಳನ್ನ ಬುಟ್ಟಿಗೆ ಹಾಕೊಳ್ಳೋದು ಈ ಸುಭಾಷನ್ಗೆ ಚಿಟಿಕೆ ಹೊಡೆಯೋ ಅಷ್ಟು ಸುಲಭ ಅಂತ ಮನಸ್ಸಲ್ಲೇ ಅನ್ಕೊತಾನೆ. ನವ್ಯ ಕೇಳ್ತಾರೆ, ಅಲ್ಲ ನನ್ನ ಕೈಗೆ ರಿಂಗ್ ತೊಗೊಂಡು ಬರೋದಕ್ಕೆ ನೀವೇ ತೊಗೊಂಡು ಬಂದ್ರಾ ಅಥವಾ ಮನೇಲಿ ಯಾರಾದರೂ ಹೇಳಿ ಕಳಿಸಿದ್ರಾ ಅಂತ ಕೇಳ್ತಾರೆ. ಸುಭಾಷ್ ಹೇಳ್ತಾರೆ, ಅಯ್ಯೋ ಆ ಥರ ಏನಿಲ್ಲ, ಮೊದಲನೇ ಸರಿ ಭೇಟಿ ಆಗ್ತಿದ್ದೀನಲ್ಲ, ಅದಕ್ಕೆ ಏನಾದರೂ ಕೊಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡು ಬಂದೆ ಅಂತ ಹೇಳ್ತಾರೆ. ಹೌದು ಸುಭಾಷ್ ಅವರೇ, ನೀವು ಕೊಟ್ಟಿರೋ ಉಂಗುರ ನನಗೆ ತುಂಬ ಇಷ್ಟ ಆಯಿತು ಅಂತ ನವ್ಯ ಅವರು ಖುಷಿ ಪಡ್ತಿರ್ತಾರೆ. ಆಗ ಸುಭಾಷ್ ಮತ್ತೆ ಮನಸ್ಸಲ್ಲಿ ಅನ್ಕೊತಾನೆ, ಏನು ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾಳೆ ಅಂದರೆ ಇನ್ನೊಂದು ಸರಿಗೆ ಇನ್ನೂ ದೊಡ್ಡ ಉಡುಗೊರೆ ಕೊಡಬೇಕು ಅಂತ ಸುಭಾಷ್ ಒಳಗೊಳಗೆ ನಗ್ತಾ ಇರ್ತಾನೆ.
ಇನ್ನು ಈ ಕಡೆ ಭದ್ರನ್ಗೆ ವಿದ್ಯೆ ಕೇಳ್ತಾರೆ, ಅಲ್ಲ ಗೌಡ್ರೆ, ಸುಭಾಷ್ ಅವ್ರು ಮಾಡ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಪಾಪ ಚಂಪನ್ಗೆ ಅನ್ಯಾಯ ಆಗ್ತಿದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಭದ್ರ ಅವ್ರು ಹೇಳ್ತಾರೆ, ನೋಡು, ಇದ್ರ ಬಗ್ಗೆ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಂಪನೇ ಅವನ ಜೊತೆ ಬಾಳೋದಿಲ್ಲ ಅಂತ ತಾಳಿ ಬಿಚ್ಚಿಕೊಟ್ಟು ಹೋಗಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ನಾವು ಅವರಿಬ್ಬರನ್ನು ಒತ್ತಾಯ ಮಾಡಿ ಬದುಕಿ ಜೊತೆಲಿ ಬಾಳಿ ಅಂತ ಹೇಳೋದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಆಗ ಮತ್ತೆ ವಿದ್ಯೆ ಹೇಳ್ತಾರೆ, ಚಂಪಾ ನಮ್ಮ ಮಟ್ಟಿ ಸೊಸೆಯಾಗಿ ಎಷ್ಟೆಲ್ಲ ಮಾಡಿದ್ದಾಳೆ. ನಮ್ಮ ಕಣ್ಮುಂದೆನೇ ಅವಳ ಜೀವನ ಹಾಳಾಗ್ತಿರೋದು ನೋಡಿ ನನಗಂತೂ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಭದ್ರ ಇದ್ದವರು, ಕೆಲವೊಂದು ಸರಿ ಅವ್ರವ್ರು ತಗೊಳ್ಳೋ ನಿರ್ಧಾರಕ್ಕೆ ಅವರವರೇ ಹೊಣೆಯಾಗಿರ್ತಾರೆ. ಇವಾಗ ನಾವು ಯಾರಿಗೂ ಕೂಡ ಹೇಳೋ ಅಂಥ ಪರಿಸ್ಥಿತಿಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಜಾರಾಗಿರ್ತಾರೆ. ಅದಕ್ಕೆ ಚಂಪಾ ಕೂಡ ಹೇಳ್ತಾರೆ, ನೋಡು ವಿದ್ಯಕ್ಕ, ಅವ್ರು ಚೆನ್ನಾಗಿರ್ತಾರೆ ಅಂತ ನನಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ. ನಾನೇ ಅಲ್ವಾ ಅವರಿಂದ ದೂರ ಬಂದಿರೋದು. ಹಾಗಿದ್ಮೇಲೆ ಅವ್ರು ಯಾರನ್ನ ಮದುವೆ ಆದ್ರೆ ನನಗೇನು ಅಂತ ಹೇಳ್ತಾರೆ. ಹಾಗಲ್ಲ ಚಂಪಾ, ಮುಂದೆ ನಿನ್ನ ಜೀವನ ಹೇಗೆ ಅಂತ ವಿದ್ಯೆ ಕೇಳ್ತಾರೆ. ಭದ್ರ ಭಾವ ಅಂತವ್ರನ್ನೇ ನೀನು ದೂರ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ಯಾ. ಆದರೆ ಇದುವರೆಗೂ ಭಾವ ಯಾರನ್ನೂ ಕಣ್ಣೆತ್ತಿ ನೋಡಿಲ್ಲ. ತನ್ನ ಮನಸ್ಸಲ್ಲಿ ನಿಮ್ಗೆ ಬಿಟ್ಟರೆ ಯಾರಿಗೂ ಕೂಡ ಜಾಗ ಇಲ್ಲ. ನಿಮಗೆ ಅವ್ರು ಎಷ್ಟು ಗೌರವ ಕೊಡ್ತಾರೆ. ಅಂಥದ್ರಲ್ಲಿ ನೀನೇ ಭದ್ರಭಾವನ ಬಿಟ್ಟು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ತಾ ಇದೆಯಾ. ಇನ್ನು ನಂದು ಯಾವ ಲೆಕ್ಕ ವಿದ್ಯಕ್ಕ? ನನ್ನ ಗಂಡ ಮಾತೆತ್ತಿದ್ರೆ ಬರೀ ಸುಳ್ಳು. ಯಾವಾಗಲೂ ಇನ್ನೊಬ್ರು ಹೆಂಗಸ್ರನ್ನ ನೋಡಿಕೊಂಡು ಜಲ್ಸರಿಸೋ ಅಂಥವನು. ಅವನ ಜೊತೆ ಜೀವನ ಮಾಡೋದಕ್ಕಿಂತ ನಿನ್ನ ಹಾಗೆ ಸ್ವಾಭಿಮಾನದಿಂದ ಬದುಕೋದೇ ಸರಿ ವಿದ್ಯಕ್ಕ ಅಂತ ಚಂಪಾ ಹೇಳ್ತಾರೆ. ಹಾಗೆ ಚಂಪಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ವಿದ್ಯಾ ಬರ್ತಡೆಗೆ ವಿದ್ಯಾ ಫ್ರೆಂಡ್ ಅವರು ವಿಶ್ ಮಾಡ್ತಾರೆ. ಆದರೂ ವಿದ್ಯಾ ಸೈಲೆಂಟಾಗಿರೋದು ನೋಡಿ, ಯಾಕೆ ವಿದ್ಯಾ, ಏನಾಯಿತು? ನಿಮ್ಮ ಮನೆಯವರು ನಿನ್ನ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯಾ ಇದ್ದರು, ಇಲ್ಲ ವಿಶ್ ಮಾಡಲಿಲ್ಲ. ಹೋದ ಸರಿ ನನ್ನ ಬರ್ತಡೇಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಗೊತ್ತಾ? ಅದು ನೆನೆಸ್ಕೊಂಡ್ರೆ ಇವಾಗ ತುಂಬ ಬೇಜಾರಾಗುತ್ತೆ ವಿದ್ಯಾ ಹೇಳ್ತಾರೆ. ಅದಕ್ಕೆ ಅವ್ರ ಫ್ರೆಂಡ್ ಹೇಳ್ತಾರೆ, ವಿದ್ಯಾ, ದೂರ ಆಗ್ತೀನಿ ಅಂತ ಹೇಳೋದು ಸುಲಭ, ಆದರೆ ಅದರ ನಡುವೆ ನಾವು ಕಳೆದಿರೋಂಥ ಕ್ಷಣಗಳನ್ನು, ಸಮಯನ ನೆನೆಸ್ಕೊಂಡ್ರೆ ಅದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಈಶ್ವರಿ ಮತ್ತು ಚಿತ್ರ ಅವರು ಮದುವೆಗೆ ಸೀರೆ ಶಾಪಿಂಗ್ ಮಾಡಬೇಕು, ಒಡವೆ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ವಿನಂತಿ ಅವ್ರ ಅವನ ಜೊತೆ ಹೇಳ್ತಾರೆ, ನೋಡ್ದೇನವ ನಿಮ್ಮ ಅತ್ತಿಗೆ ಆರಾಟನ? ಇಲ್ಲ ಕಣವ, ಇನ್ನೂ ಮದುವೆನೇ ಆಗಲಿಲ್ಲ. ಅದಕ್ಕಿಂತ ಮುಂಚೆನೇ ಅವ್ವ ಮಗಳಿಬ್ಬರು ಕೋಟ್ಯಾಧಿಪತಿ ಅನ್ನೋ ಥರ ಆಡ್ತಾ ಇದ್ದಾರೆ. ಇವರಿಬ್ಬರು ಅಂದ್ಕೊಂಡಂಗೆ ಸುಭಾಷನ್ಗೆ ಆ ನವೀನ್ ಜೊತೆ ಮದುವೆ ಆಯಿತು ಅಂದರೆ ನಾನು ಇಬ್ಬರು ಅವ್ರ ಮುಂದೆ ಕೈ ಚಾಚ್ಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತ್ಕೋಬೇಕಾಯ್ತದೆ ಕಣವ. ಹಾಗಂತ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಮಾತಾಡ್ಕೊಳ್ತಿರ್ತಾರೆ. ಇಲ್ಲ ಕಣೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮದುವೆ ಖಂಡಿತ ಆಗೋದಿಲ್ಲ. ಈ ಮದುವೆ ಆಗೋದಕ್ಕೆ ಆ 3 ಅಡಿ ಎಲ್ಲಿ ಬಿಡ್ತಾಳೆ. ಚಂಪನ್ಗೆ ಅನ್ಯಾಯ ಆಗ್ತಿದೆ ಅಂತ ಏನಾದರೂ ಮಾಡಿ ನಿಲ್ಲಿಸ್ತಾಳೆ ಅಂತ ಹೇಳ್ತಾರೆ. ಅದಕ್ಕಿದ್ದ ವಿನಂತಿ ಇದ್ದವ್ರು ಹೇಳ್ತಾರೆ, ಅಲ್ಲ ಕಣವ, ಆ ಚಂಪನ್ನೇ ಇವ್ನು ನನಗೆ ಬೇಡ ಅಂತ ಹೇಳಿಬಿಟ್ಟು ತಾಳಿ ಬಿಚ್ಕೊಟ್ಟು ಹೋಗವಳೆ. ಅಂದಾದ್ಮೇಲೆ ವಿದ್ಯುತ್ತಾನ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಾವಿತ್ರಿ ಹೇಳ್ತಾರೆ, ಇನ್ನೂ ಗೊತ್ತಿಲ್ಲ ಕಣೆ, ನನಗೆ ನಿಜವಾಗ್ಲೂ ಅನ್ನಿಸ್ತದೆ, ಈ ಹೊತ್ತಿಗೆ ಹಾರಾಟ ನೋಡ್ತಾ ಇದ್ರೆ ಖಂಡಿತ ಸುಭಾಷನ್ ಮದುವೆಲಿ ಏನಾದರೂ ಎಡವಟ್ಟಾಗೇ ಆಗುತ್ತೆ ಅಂತ ಅನ್ಕೊತಾರೆ. ಇನ್ನು ಈ ಕಡೆ ಸುಭಾಷ್ ಹಾಗೂ ನವ್ಯ ಅವರು ಇಬ್ಬರು ಭೇಟಿಯಾಗಿ ಮಾತಾಡ್ಕೊಂಡು ಬರಬೇಕಂದ್ರೆ ಸುಭಾಷ್ಗೆ, ಎಲ್ಲ ನಿನ್ನ ಅದೃಷ್ಟ, ಇಷ್ಟು ಸುಂದರವಾಗಿರೋ ಹುಡುಗಿ ಜೊತೆಗೆ ಕೋಟಿ ಕೋಟಿ ಆಸ್ತಿ ಸಿಗ್ತಾ ಇದೆ, ನಿನ್ನಂಥ ಅದೃಷ್ಟ ಎಲ್ರಿಗೂ ಸಿಗಬೇಕಲ್ಲ ಬಿಡು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಖುಷಿ ಪಟ್ಕೊತಾನೆ. ಹಾಗೆ ಸುಭಾಷು ಮನೆಗೆ ಬರ್ತಾನೆ. ಬಂದಿದ್ದ ತಕ್ಷಣ ಈಶ್ವರಿ ಮತ್ತು ಚಿತ್ರ ಅವರಿಬ್ಬರು ಕೇಳ್ತಾರೆ, ನವೀನ್ ಹತ್ರ ಏನೇನು ಮಾತಾಡಿದೆ, ಏನಾಯಿತು ಅಂತ ಎಲ್ಲ ವಿಚಾರಿಸ್ತಾರೆ. ಅಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ವಿದ್ಯಾ ಬರ್ತಡೇಗೆ ಭದ್ರ ನಿಜವಾಗ್ಲೂ ವಿಶ್ ಮಾಡ್ತಾರೆ. ಹಾಗೆ ವಿದ್ಯಾ ಮದುವೆ ನಿಲ್ಲಿಸ್ಬಿಡ್ತಾಳೆ ಅನ್ನೋ ಭಯ ಈಶ್ವರಿಗೆ ಕೂಡ ಇದೆ. ಅದಕ್ಕೋಸ್ಕರ ಈಶ್ವರಿ ವಿದ್ಯಾ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ. ಅವಳು ಮುಂದೆ ಏನು ಮಾಡ್ತಾಳೆ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.